ಪ್ರಪಂಚದಾದ್ಯಂತ ಕೋವಿಡ್-19 ವೈರಸ್ ಉತ್ತರ ಕನ್ನಡ ಜಿಲ್ಲೆ ಮತ್ತು ಶಿರಸಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯು ಕೋವಿಡ್-19 ಹರಡುವಿಕೆಯನ್ನ ತಡೆಯಲು ಪ್ರತಿಯೊಬ್ಬ ಸಿಬ್ಬಂದಿಗೂ ರೈತರಿಗೂ ಮಾಸ್ಕ್ ಧರಿಸಿಕೊಂಡೇ ಕೆಲಸ ನಿರ್ವಹಿಸಲು ಮತ್ತು ಇನ್ನಿತರೆ ಸುರಕ್ಷತಾ ಕ್ರಮಗಳನ್ನು ಪಾಲಿಸುವಂತೆ ಕಟ್ಟುನಿಟ್ಟಾಗಿ ಆದೇಶವನ್ನ ಹೊರಡಿಸಿದೆ. ನಮಸ್ಕಾರ ವೀಕ್ಷಕರೇ, ನಾವೀಗ ನಿಂತಿರುವುದು ಯಲ್ಲಾಪುರ ಎಪಿಎಂಸಿಯ ಮಹಾದ್ವಾರದ ಎದುರು. 133 ಹಳ್ಳಿಗಳಿಂದ ವ್ಯಾಪಾರಸ್ಥರು ಎಲ್ಲರೂ ಕೂಡ ಇದೇ ಮಾರ್ಕೆಟನ್ನು ಅವಲಂಬಿಸಿದ್ದಾರೆ. ಇಲ್ಲಿ ಸಿರಸಿ, ಸಿದ್ದಾಪುರ ಮುಂತಾದ ತಾಲೂಕಿನಿಂದಲೂ ಕೂಡ ಇಲ್ಲಿಗೆ ಹೆಚ್ಚಿನ ವ್ಯಾಪಾರಕ್ಕಾಗಿ, ಹೆಚ್ಚಿನ ಬೆಲೆ ಕೊಂಡುಕೊಳ್ಳುವುದರಿಂದ ಹೆಚ್ಚಿನ ವ್ಯಾಪಾರಕ್ಕಾಗಿ ಕೂಡ ಈ ಎಪಿಎಂಸಿಯನ್ನು ಅವಲಂಬಿಸಿದ್ದಾರೆ. ಇಲ್ಲಿ ಇವತ್ತು ಹೆಚ್ಚಿನ ರೈತರು ಆಗಮಿಸಿದ್ದು ರೈತರ ಮಹಸೂಲುಗಳು ಭರ್ಪೂರಾಗಿ ವ್ಯಾಪಾರ ನಡೆಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ 8 ಎಪಿಎಂಸಿಗಳಿಗೆ ಓರ್ವ ಆಡಳಿತಾಧಿಕಾರಿಯಾಗಿ ಶ್ರೀಮತಿ ವಿಜಯಲಕ್ಷ್ಮಿಯವರು ಇದ್ದಾರೆ. ನಾವಿಂದು ಶಿರಸಿ ಮಾರುಕಟ್ಟೆಯ ಎಪಿಎಂಸಿ ಒಳಗಡೆ ಇದ್ದೀವಿ. ಶ್ರೀಮತಿ ವಿಜಯಲಕ್ಷ್ಮಿಯವರನ್ನ ಮಾತಾಡಿಸ್ಕೊಂಡು ಬರೋಣ ಬನ್ನಿ. ಈಗ ಕೋವಿಡ್-19 ಬಂದಿರೋ ಪ್ರಯುಕ್ತ ನಮ್ಮ ಎಪಿಎಂಸಿ ಅಂದರೆ ದೈನಂದಿನ ಸೇವೆಗಳಲ್ಲೊಂದಾದ ಎಪಿಎಂಸಿಯು ಕ್ರಿಯಾಶೀಲವಾಗಿ ಕೆಲಸ ನಿರ್ವಹಿಸ್ತಾ ಇದೆ. ಹಾಗಾಗಿ ನಮ್ಮ ಜಿಲ್ಲೆಯಲ್ಲಿ ಇರತಕ್ಕಂಥ ಎಲ್ಲ ಕಾರ್ಯದರ್ಶಿಗಳು ಕೂಡ ಅವ್ರಿಗೆ ನಮ್ಮ ಕೇಂದ್ರ ಕಚೇರಿಯಿಂದ ಮಾನ್ಯ ನಿರ್ದೇಶಕರು ನಿರ್ದೇಶನ ನೀಡಿರ್ತಾರೆ. ಎಲ್ಲರೂ ಕೋವಿಡ್-19ಗೆ ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು, ರೈತರಿಗೆ ಅನುಕೂಲಕರವಾಗಿ ಕೆಲಸ ನಿರ್ವಹಿಸಬೇಕು ಅಂತ ನಿರ್ದೇಶನ ನೀಡಿರ್ತಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಒಟ್ಟಾಗಿ ರೈತರಿಗೆ ಅನುಕೂಲಕರವಾಗಿ ಮತ್ತು ಪೇಟೆ ಕಾರ್ಯಕರ್ತರು ಏನಿದ್ದಾರೆ, ದಲ್ಲಾಳರಾಗ್ಬೋದು, ವರ್ತಕರಾಗ್ಬೋದು, ಹಮಾಲರಾಗ್ಬೋದು, ಎಲ್ರಿಗೂ ಕೂಡ ನಿರ್ದೇಶನಗಳನ್ನು ಕೊಡ್ತಾ ಎಲ್ಲರೂ ಮಾಸ್ಕನ್ನು ಯೂಸ್ ಮಾಡ್ಕೊಳ್ತಾ ಮತ್ತು ಆಫೀಸ್ ಕಚೇರಿಯ ಮುಂಬದಿಯಲ್ಲಿ ಸ್ಯಾನಿಟೈಸರನ್ನು ಇಡಲಾಗಿದೆ. ಮತ್ತು ಏನು ವರ್ತಕರುಗಳಿಗೂ ಕೂಡ ಅವರವರ ಪ್ರಿಮಿಸಸ್ಗಳಲ್ಲಿ ಸ್ಯಾನಿಟೈಸರ್ ಬಳಸೋದು, ಮಾಸ್ಕನ್ನು ಧರಿಸ್ತಕ್ಕಂಥದ್ದು, ರೈತರು ಕೂಡ ತಾವು ಯಾರ್ಡ್ ಒಳಗಡೆ ಬರುವಾಗ ಮಾಸ್ಕನ್ನು ಧರಿಸಿ ಬರ್ತಕ್ಕಂಥದ್ದು, ಮತ್ತು ಅವ್ರು ಯಾವುದೇ ಮಾಲನ್ನು ತರುವಾಗ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಟ್ರಾನ್ಸ್ಪೋರ್ಟೇಷನ್ಸ್ಗೂ ಕೂಡ ಕೊರತೆ ಆಗದ ಹಾಗೆ, ತೊಂದರೆ ಆಗದ ಹಾಗೆ ಅವರು ವ್ಯಾಪಾರವನ್ನು ಮಾರುಕಟ್ಟೆ ವೇದಿಕೆಯಾದಂತಹ ನಮ್ಮ ಎಪಿಎಂಸಿಗೆ ನೇರವಾಗಿ ಬರಬಹುದು. ಯಾವುದೇ ಅಡೆತಡೆಗಳು ಇರೋಲ್ಲ. ಇದಕ್ಕೆ ಪೂರಕವಾಗಿ ಪೊಲೀಸ್ ಇಲಾಖೆಯೂ ಕೂಡ ಸಹಕರಿಸ್ತಾ ಇದೆ. ಯಾವುದೇ ಅಡಚಣೆಗಳಾಗಿದ್ದಲ್ಲಿ ನೇರವಾಗಿ ನಮ್ಮನ್ನು ಸಂಪರ್ಕಿಸಬಹುದಾಗಿರುತ್ತೆ. ಹಾಗಾಗಿ ಅವ್ರಿಗೆ ಯಾವುದೇ ತೊಂದರೆಗಳಾಗ್ತಿಲ್ಲ. ಮತ್ತು ಔಟ್ ಆಫ್ ಸ್ಟೇಟ್ಸ್ಗೂ ಕೂಡ ಅವರು ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ತಮ್ಮ ಇಲಾಖೆಯಲ್ಲಿ ನಿರ್ದಿಷ್ಟಪಡಿಸಿರ್ತಕ್ಕಂಥ ಈ ಪರ್ಮಿಟನ್ನು ಯೂಸ್ ಮಾಡ್ಕೊಳ್ತಾ ಹೋಗೋದ್ರಿಂದ ಅವ್ರಿಗೆ ಯಾವುದೇ ತೊಂದರೆ ಆಗೋದಿಲ್ಲ. ಜೊತೆಗೆ ನಮ್ಮ ಬನವಾಸಿ ಭಾಗದಲ್ಲಿ ಹೆಚ್ಚಾಗಿ ಅನಾನಸ್ಸು, ಪಪ್ಪಾಯ ಮತ್ತು ಕಲ್ಲಂಗಡಿನ ಹೇರಳವಾಗಿ ಬೆಳೀತಾರೆ. ಇದನ್ನು ಟ್ರಾನ್ಸ್ಪೋರ್ಟೇಷನ್ ಮಾಡುವಾಗ ಅದು ಅಗ್ರಿಕಲ್ಚರಲ್ ಕಮಾಡಿಟೀಸ್ ಅಂತ ಮೇಲ್ಗಡೆ ಅವರೇನು ಟ್ರಾನ್ಸ್ಪೋರ್ಟೇಷನ್ಸಲ್ಲಿ ಹೋಗ್ತಾರೆ ಒಂದು ಬೋರ್ಡನ್ನು ಹಾಕ್ಕೊಳ್ತಾ ಇದು ಕೃಷಿ ಹುಟ್ಟುವಳಿ ಅಂತ ಹಾಕ್ಕೊಂಡೋದ್ರೆ ಆಗ ಯಾವುದೇ ಪೊಲೀಸವರು ಕೂಡ ಅಡಚಣೆ ಇಲ್ಲದೆ ಅವರನ್ನು ಸಾಗಾಣಿಕೆಗೆ ಪೂರ್ಣ ಸಹಕರಿಸ್ತಾರೆ. ಮತ್ತು ಯಾವುದೇ ಪಾಸನ್ನು ಏನು ಬಳಸೋ ಅವಶ್ಯವಿಲ್ಲ. ಯಾಕೆಂದರೆ ಅವರಲ್ಲಿ ಪಹಣಿ ಇಟ್ಕೊಂಡು ಬಂದಿರ್ತಾರೆ, ನೇರವಾಗಿ ಮಾರುಕಟ್ಟೆಗೆ ಬರ್ತಾ ಇರೋದ್ರಿಂದ ಇದಕ್ಕೆ ನಾವು ನಮ್ಮ ಇಲಾಖೆ ವತಿಯಿಂದನೂ ಕೂಡ ಅವ್ರಿಗೆ ಪಾಸನ್ನು ರೈತರಿಗೆ, ಪೇಟೆ ಕಾರ್ಯಕರ್ತರಿಗೆ ವಿತರಣೆ ಮಾಡಿಕೊಡಲಾಗಿದೆ. ಹಾಗಾಗಿ ಎಲ್ಲೂ ಅಡಚಣೆ ಆಗದೆ ನಮ್ಮ ಇಲಾಖೆ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದೆ ಮತ್ತು ಪೂರಕವಾಗಿ ಸಹಕರಿಸ್ತಾ ಇದೆ. ಇದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.
ನಾವೀಗ ಸಿರಸಿ ನಗರದ APMC ಮಾರುಕಟ್ಟೆಯ TSS ಪ್ರಾಂಗಣದಲ್ಲಿದ್ದೇವೆ. ರೈತರು ಅಡಿಕೆ ಬೆಳೆದಿರುವ ಅಡಿಕೆಗಳನ್ನು ತಂದು TSS ಮಾರ್ಕೆಟ್ ಯಾರ್ಡಿನಲ್ಲಿ ವ್ಯಾಪಾರಕ್ಕಾಗಿ ಹಾಕಿದ್ದಾರೆ. ಇಲ್ಲಿ ಅನೇಕ ವರ್ತಕರು ರೈತರಿಂದ ನೇರವಾಗಿ ಖರೀದಿಸುವಂತಹ ಎಲ್ಲ ಅಡಿಕೆಗಳನ್ನು ಟೆಂಡರ್ ಮೂಲಕ ಖರೀದಿಸುವ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಈ ಒಂದು ಕೋವಿಡ್-19 ವಿಚಾರದಲ್ಲಿ ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವತಿಯಿಂದ ಕೈಗೊಳ್ಳಲಾದಂಥ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ದಿನಾಂಕ 23/3/2020 ನಂತರದಲ್ಲಿ ಈ ಒಂದು ಕೋವಿಡ್-19 ಇದರ ಸಂಬಂಧ ಲಾಕ್ಡೌನ್ ಜಾರಿ ಆದ ತಕ್ಷಣ ಕೆಲ ದಿನಗಳ ಸಂದರ್ಭದಲ್ಲಿ ನಾವು ಈ ಒಂದು ವ್ಯಾಪಾರ ವಹಿವಾಟನ್ನು ಸ್ಥಗಿತಗೊಳಿಸಬೇಕಾದಂಥ ಅನಿವಾರ್ಯತೆ ಉಂಟಾಯಿತು. ಆಗ ರೈತರಿಗೆ ಹಾಗೂ ಯಾರಿಗೆ ವ್ಯಾಪಾರಸ್ಥರಿಗೆಲ್ಲ ತುಂಬ ತೊಂದರೆ ಆಗುವ ನಿಟ್ಟಿನಲ್ಲಿ ನಾವು 24/4/2020 ಮಾನ್ಯ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆಯನ್ನು ನಡೆಸಿ ಈ ಒಂದು ಸಭೆಯ ಮುಖಾಂತರ ರೈತರಿಗೆ ತೊಂದರೆ ಆಗದೇ ಇದ್ದಾಗೆ ಅವರಿಗೆ ವಹಿವಾಟಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಅವರ ಅಡಿಕೆ ಹಾಗೂ ಅವರು ಬೆಳೆದಂಥ ಕಾಳುಮೆಣಸು ಹಾಗೂ ಇನ್ನಿತರ ಉತ್ಪನ್ನಗಳನ್ನು ಮಾರಾಟ ಮಾಡುವ ಒಂದು ವ್ಯವಸ್ಥೆ ಕಲ್ಪಿಸುವ ಉದ್ದೇಶದಿಂದ ನಾವು ದಿನಾಂಕ 27/4/2020 ಒಂದು ಟೆಂಡರ್ ಪ್ರಕ್ರಿಯೆಯನ್ನು ಕೈಗೊಳ್ಳುವ ಮುಖಾಂತರ ಈ ಒಂದು ಅಡಿಕೆ ವಹಿವಾಟಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. ಈ ಪೂರ್ವದಲ್ಲಿ ದಿನಾಂಕ 16/4/2020 ದಿನಾಂಕ 25/4/2020 ನಮ್ಮ APMCಯ TSS ಮುಖಾಂತರ ನೇರ ಖರೀದಿಗೆ ಅವಕಾಶ ಮಾಡಿಕೊಟ್ಟು ಆ ಒಂದು ಸಂದರ್ಭದಲ್ಲಿ ರೈತರಿಂದ ಕೃಷಿ ಉತ್ಪನ್ನಗಳನ್ನು ಖರೀದಿಸುವಂಥ ವ್ಯವಸ್ಥೆಯನ್ನು ಕೂಡ ನಾವು ಇಲ್ಲಿ ಮಾಡೋದ್ರ ಮುಖಾಂತರ ಆ ಒಂದು ಸಂದರ್ಭದಲ್ಲಿ ಸುಮಾರು 510 ಕ್ವಿಂಟಲ್ನಷ್ಟು ಅಡಿಕೆಯನ್ನು ರೈತರ ಮುಖಾಂತರ ಖರೀದಿಯನ್ನು ಕೂಡ ಮಾಡಲಾಯಿತು. ತದನಂತರ 27ರಿಂದ ಈ ಒಂದು ಅಡಿಕೆ ಮಾರುಕಟ್ಟೆಯನ್ನು ಪುನರ್ ಓಪನ್ ಮಾಡೋದ್ರ ಮುಖಾಂತರ ಇಲ್ಲಿ ಈ ಒಂದು APMCಯಲ್ಲಿ ಅಡಿಕೆ ವಹಿವಾಟಿಗೆ ಅವಕಾಶ ಮಾಡಿಕೊಡಲಾಯಿತು. ಈ ಸಂದರ್ಭದಲ್ಲಿ ರೈತರಿಗೆ ನಾವು ಮೊದಲೇ ಫೋನ್ ಮಾಡೋದ್ರ ಮುಖಾಂತರ ಹಾಗೂ ಮಾಹಿತಿಯನ್ನು ಕೊಡೋದ್ರ ಮುಖಾಂತರ ಅವರಿಗೆ ಬರುವಂತೆ ಹೇಳುವಂತೆ ಮಾಡುವಂಥದ್ದು ಹಾಗೂ ಇಲ್ಲಿ ಸಾಮಾಜಿಕ ಅಂತರವನ್ನು ಕಾಪಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ದೂರದಲ್ಲೇ ಅಡಿಕೆ ಚಾಕಗಳನ್ನು ತೆಗೆಯೋದರ ಮುಖಾಂತರ ಹಾಗೂ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಇಲ್ಲಿ ಬರದೇ ಇದ್ದಾಗೆ ಅವರ ಬ್ಯಾಂಕ್ ಅಕೌಂಟಿಗೆ ನೇರವಾಗಿ ದುಡ್ಡನ್ನು ಹಾಕೋದ್ರ ಮುಖಾಂತರ ಹಾಗೂ ಇಲ್ಲಿ ಬರುವಂಥ ಪ್ರತಿಯೊಬ್ಬರಿಗೂ ನಾವು ಸ್ಯಾನಿಟೈಸ್ ಮಾಡಿ ಅವರಿಗೆ ಒಂದು ಥರ್ಮಲ್ ಸ್ಕ್ಯಾನಿಂಗ್ ಮುಖಾಂತರ ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನಾವು ಅವರನ್ನು ಕೂಡ ಪರೀಕ್ಷೆಗೊಳಪಡಿಸಿ ಒಳಗೆ ಬಿಡುವಂಥ ಕ್ರಮವನ್ನು ಕೂಡ ನಾವೀಗ ಮಾಡ್ತಾಯಿದ್ದೇವೆ. ಈ ಮುಖಾಂತರವಾಗಿ ಈ ಒಂದು ಸಂದರ್ಭದಲ್ಲಿ ರೈತರಿಗೆ ತೊಂದರೆ ಆಗದೇ ಇದ್ದ ರೀತಿಯಲ್ಲಿ ನಾವು ಕೃಷಿ ಉತ್ಪನ್ನ ಮಾರುಕಟ್ಟೆ ಯಲ್ಲಾಪುರ ವತಿಯಿಂದ ಎಲ್ಲ ಕ್ರಮಗಳನ್ನು ಕೈಗೊಂಡು ಈ ಒಂದು ಕೋವಿಡ್-19 ಈ ಒಂದು ಯುದ್ಧದಲ್ಲಿ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ವ್ಯಾಪಾರಸ್ಥರಿಗೆ ತೊಂದರೆ ಆಗದೇ ಇದ್ದಾಗೆ ನಾವು ಈ ಒಂದು ಮಾರಾಟ ವ್ಯವಸ್ಥೆಯನ್ನು ಕಲ್ಪಿಸೋದರ ಮುಖಾಂತರ ಈ ಒಂದು ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ. ಈಗಾಗಲೇ ನಮ್ಮಲ್ಲಿ ದಿನಾಂಕ 24/4/2020 6/5/20 ಈಗಾಗಲೇ ಸುಮಾರು 3600 ಕ್ವಿಂಟಲ್ ಅಡಿಕೆ ಈಗಾಗಲೇ ವಿಕ್ರಿ ಆಗೋದ್ರ ಮುಖಾಂತರ ಹಾಗೂ ಸುಮಾರು 1500 ರೈತರು ಈಗಾಗಲೇ ಈ ಒಂದು ವಾರದಲ್ಲಿ ನಮ್ಮಲ್ಲಿ APMCಗೆ ಬಂದು ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡೋದ್ರ ಮುಖಾಂತರ ಅವರ ದೈನಂದಿನ ಜೀವನಕ್ಕೆ ತೊಂದರೆ ಆಗದೇ ಇದ್ದಾಗೆ ಒಂದು ವ್ಯವಸ್ಥೆಯನ್ನು ನಾವೀಗ ಕಲ್ಪಿಸಿದ್ದೇವೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಯಲ್ಲಾಪುರ ವ್ಯಾಪ್ತಿಯಲ್ಲಿ ಅಡಿಕೆ ಹಾಗೂ ಕಾಳುಮೆಣಸು ಮುಖ್ಯ ಉತ್ಪನ್ನವಾಗಿದ್ದು ಅದರ ಜೊತೆಗೆ ನಮ್ಮಲ್ಲಿ ಬಾಳೆಹಣ್ಣು, ಬಾಳೆಕಾಯಿ, ಹಾಗೆಯೇ ತೆಂಗಿನಕಾಯಿ, ಯಾಲಕ್ಕಿ ಇತ್ಯಾದಿ ಉತ್ಪನ್ನಗಳು, ಸೀಗೆಕಾಯಿ, ವಾಟೆಹುಳಿ ಇತ್ಯಾದಿ ಉತ್ಪನ್ನಗಳು ಕೂಡ ಬರ್ತಾಯಿದೆ. ಈ ಉತ್ಪನ್ನಗಳಿಗೆ ನಾವು ಬೇರೆ ಬೇರೆ ಸಂಘ ಸಂಸ್ಥೆಗಳ ಮುಖಾಂತರ TSS, TMS, ಕ್ಯಾಂಪ್ಕೋ, ಕದಂಬ ಇತ್ಯಾದಿ ಸಂಘ ಸಂಸ್ಥೆಗಳ ಮುಖಾಂತರ ಅದಕ್ಕೆ ಖರೀದಿಗೆ ಅವಕಾಶ ಮಾಡಿಕೊಟ್ಟು ಹಾಗೂ ನೇರ ಖರೀದಿಗೂ ಕೂಡ ಅವಕಾಶ ಮಾಡಿಕೊಟ್ಟು ಈ ಒಂದು ಉತ್ಪನ್ನಗಳ ವಹಿವಾಟು ಆಗುವಂತೆ ಹಾಗೂ ರೈತರಿಗೆ ತೊಂದರೆ ಆಗದೇ ಇದ್ದಂಗೆ ಒಂದು ವ್ಯವಸ್ಥಿತವಾದಂಥ ಮಾರುಕಟ್ಟೆಯನ್ನು ಕಲ್ಪಿಸೋಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಮಸ್ಕಾರ ವೀಕ್ಷಕರೇ, ನಾವಿಂದು ಯಲ್ಲಾಪುರ ತಾಲೂಕಿನ APMC ಯಾರ್ಡಿನ ಕದಂಬ ಸಂಸ್ಥೆಯ ಎದುರಿಗೆ ನಿಂತಿದ್ದೇವೆ. ಯಲ್ಲಾಪುರ ತಾಲೂಕಿನ ಮೆಣಸು ಮನೆಯ ಮಂಜುನಾಥನ್ನವರು ನಮ್ಮ ಜೊತೆಗಿದ್ದಾರೆ. ಅವರೇ ಬೆಳೆದಂತಹ ಅನೇಕ ಮಹಸೂಲುಗಳನ್ನು ಕದಂಬ ಸಂಸ್ಥೆಗೆ ತಂದಿದ್ದಾರೆ. ಅವರ ಖುಷಿ ಏನು ಅಂತ ಕೇಳೋಣ ಬನ್ನಿ. ಇಷ್ಟು ದಿವಸ ಲಾಕ್ಡೌನ್ ಇದ್ದದ್ರಿಂದ
ನಾವು ಬೆಳೆದಂಥ ಯಾವುದೇ ಬೆಳೆಗಳನ್ನು ನಮ್ಮ ಹತ್ರ ತರಲಿಕ್ಕೆ ಆಗಿರಲಿಲ್ಲ. ನಿಯಮದ ಪ್ರಕಾರ ಪರ್ಮಿಷನ್ ತಗೊಂಡು ನಾವು ಬೆಳೆದಂತಹ ಬೆಳೆ ಅಂದರೆ ತೆಂಗಿನಕಾಯಿ, ಬಾಳೆಕಾಯಿ, ವಾಟೆ ಹುಳಿ, ಮುರುಗಿನ ಹುಳಿ ಮತ್ತು ಗೇರು ಬೀಜ ಇವನ್ನೆಲ್ಲವೂ ನಾವು ಯಲ್ಲಾಪುರದ ಈ APMCಗೆ ಇವತ್ತು ತಗೊಂಡು ಬಂದಿದ್ದೇವೆ. ಈ APMC ಮಾರುಕಟ್ಟೆಯಿಂದ ನಮಗೆ ಭಾಳ ಒಳ್ಳೆಯದಾಗ್ತಾ ಇದೆ. ಕದಂಬ ಮಾರುಕಟ್ಟೆಗೆ ನಾವು ಇವತ್ತು ಈ ಬೆಳೆಗಳನ್ನೆಲ್ಲ ತಗೊಂಡ್ಬಂದಿದ್ದೇವೆ. ಇಂಥ ಕೊರೋನಾ COVID-19 ಸಂದರ್ಭದಲ್ಲೂ ಸಹಿತ ಸರ್ಕಾರ ನಮ್ಮ APMC ಮೂಲಕ ವ್ಯಾಪಾರ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಕ್ಕೆ ಪ್ರಪ್ರಥಮವಾಗಿ ನಾವು ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆಯನ್ನು ಹೇಳ್ತೇವೆ. ನಮಸ್ಕಾರ ವೀಕ್ಷಕರೇ. ರೈತರ ಬೆನ್ನೆಲುಬಾಗಿ ನಿಂತಿರುವ ಸದಾ ಈ ಯಲ್ಲಾಪುರ ಭಾಗದ ರೈತರಿಗೆ ಅವರ ಅಭಿವೃದ್ಧಿ ಕುರಿತಂತೆ ಮಲೆನಾಡು ಅಭಿವೃದ್ಧಿ ಸೇವಾ ಸಹಕಾರಿ ಸಂಘವನ್ನು ಕೂಡ ಸ್ಥಾಪಿಸಿದಂತಹ ಮತ್ತು ವರ್ತಕರ ಸಂಘದ ಅಧ್ಯಕ್ಷರು ಆಗಿರ್ತಕ್ಕಂತಹ MR ಹೆಗಡೆಯವರು ನಮ್ಮ ಜೊತೆ ಇದ್ದಾರೆ. ರೈತರಿಗೆ ಏನೇನು ಅನುಕೂಲ ಕಲ್ಪಿಸಲಾಗಿದೆ ಮತ್ತು ಈ COVID-19ಇಂದಾಗಿ ರೈತರ ಪಡಿಪಾಡೇನು ಎನ್ನುವುದರ ಬಗ್ಗೆ ಅವರು ರೈತರಾಗಿಯೂ ಕೂಡ ವರ್ತಕರಾಗಿಯೂ ಕೂಡ ಅವರ ಅಭಿಪ್ರಾಯವನ್ನು ಈ APMC ಯಾರ್ಡ್ ಒಳಗಡೆ ನಾವು ಪಡೆಯುತ್ತಿದ್ದೇವೆ. ಬನ್ನಿ ಅವರನ್ನೇ ಮಾತನಾಡಿಸೋಣ. ನಮಸ್ಕಾರ. ಹೆಗಡೆಯವರೇ, ನೀವು ಇವಾಗ ರೈತರು ಆಗಿದ್ದೀರಿ, ವರ್ತಕರ ಸಂಘದ ಅಧ್ಯಕ್ಷರು ಕೂಡ ಆಗಿದ್ದೀರಿ. ಹೌದು. ನಿಮಗೆ ಇವಾಗ ಏನು ಅಂತಂದ್ರೆ ರೈತರ ಕಷ್ಟಗಳು ಗೊತ್ತು, ವ್ಯಾಪಾರಸ್ಥರ ಕಷ್ಟಗಳು ಗೊತ್ತು. ಈ COVID-19ಇಂದಾಗಿ ಎಲ್ಲರೂ ಕೂಡ ತುಂಬಾ ಸಾಕಷ್ಟು ಕಷ್ಟವನ್ನ ಅನುಭವಿಸಿದ್ದಾರೆ. ಹೌದು. ಆ ಕಾರಣಕ್ಕಾಗಿ ನೀವು APMC ಒಳಗಡೆ ಅಡಿ ಇಟ್ಟು ರೈತರ ಬಗ್ಗೆ, ವ್ಯಾಪಾರಸ್ಥರ ಬಗ್ಗೆ ಏನಂತೀರಿ? ನಾವು ರೈತರು ಹೌದು ಹಾಗೂ ವ್ಯಾಪಾರಸ್ಥರು ಹೌದು. ಬಹುತೇಕ ನಮ್ಮ ತಾಲೂಕಿನ ರೈತರು ಮತ್ತು ವ್ಯಾಪಾರಸ್ಥರು, ಸಹಕಾರಿ ಸಂಘಗಳು ಮೋದಿಯವರ ಕರೆ ಮೇರೆಗೆ 40 ದಿವಸ ಎಲ್ಲ ಕೋವಿಡ್ ವಿಚಾರ ಬಂದಾಗ ಅವರು ಹೇಳಿದ ಎಲ್ಲ ಒಂದು ಪದ್ಧತಿಯಲ್ಲಿ ಯಾವುದೇ ತಾಲೂಕಿಗೆ ಅಪಾಯವಾಗದ ಹಾಗೆ ನಮ್ಮ ಕೆಲಸವನ್ನು ನಾವು ಮಾಡಿದ್ದೇವೆ. ಸಾಮಾಜಿಕ ಅಂತರವನ್ನು ಕಾದುಕೊಂಡಿದ್ದೇವೆ ಮತ್ತು ರೈತರು ಮತ್ತು ಎಲ್ಲ ಸಮುದಾಯದ ಜನರು 40 ದಿವಸ ಮನೆಯಲ್ಲೇ ಉಳಿದು ನಾವು ಅದನ್ನು ಭಾಳ ಬಿಗಿಯಾಗಿ ಪಾಲಿಸಿದ್ದೇವೆ ಹೇಳಲಿಕ್ಕೆ ನಮಗೆಲ್ಲ ಹೆಮ್ಮೆ. ಹಾಗೆ 40 ದಿವಸದ ನಂತರದ ಅವಧಿಯಲ್ಲಿ, ಮಧ್ಯದ ಅವಧಿಯಲ್ಲಿ ಸಾಕಷ್ಟು ತೊಂದರೆಯನ್ನು ರೈತ ಸಮುದಾಯ, ಸಹಕಾರಿ ಸಂಘಗಳು, ವ್ಯಾಪಾರಸ್ಥರು ನಾವು ಅನುಭವಿಸಿದ್ದೇವೆ. ಈಗ ಒಂದಷ್ಟು ಕಾರ್ಯಚಟುವಟಿಕೆಗೆ ಸರ್ಕಾರ ಅವಕಾಶ ಕೊಟ್ಟಿದ್ದಕ್ಕಾಗಿ ಸಾಮಾಜಿಕ ಅಂತರವನ್ನು ಕಾದುಕೊಂಡು ವ್ಯಾಪಾರಸ್ಥರು, ರೈತರು ಮತ್ತು ಸಹಕಾರಿ ಸಂಘಗಳು ಅವರ ಆರ್ಥಿಕ ಸಮಸ್ಯೆಗೆ ಸ್ಪಂದಿಸಿ, ಏಕೆಂದರೆ ಈಗ ಬಂದಿದ್ದು ಮಳೆಗಾಲದ ಹಂಗಾಮು, ಎಲ್ಲ ಕಾರ್ಯಚಟುವಟಿಕೆಗಳು ಆರ್ಥಿಕ ಸಮಸ್ಯೆಗಾಗಿ ನಿಂತೇ ಹೋಗಿದೆ. ಇದನ್ನು ಪುನಶ್ಚೇತನಗೊಳಿಸಬೇಕು ಎನ್ನುವ ಒಂದು ಉದ್ದೇಶದಿಂದ ಈಗ ವ್ಯಾಪಾರ ವ್ಯವಹಾರ ವಹಿವಾಟುಗಳನ್ನು ಪ್ರಾರಂಭ ಮಾಡಿದ್ದೇವೆ APMCಯಲ್ಲಿ. ಆದರೆ 40 ದಿವಸದ ಈ ಮಧ್ಯಂತರದ ಸಂಕಷ್ಟವನ್ನು ಸ್ವಲ್ಪ ದಿವಸದಲ್ಲಿ ಬಗೆಹರಿಸುವುದು ಹೇಳೋದು ಸಣ್ಣ ವಿಚಾರ ಅಲ್ಲ. ಆದರೆ ಒಂದು ರೀತಿಯ ಪರಸ್ಪರ ಸಹಕಾರದಿಂದ ಕೈ ಜೋಡಿಸಿದಾಗ ಮಾತ್ರ ಈ ಸಮಸ್ಯೆ ಬಗೆಹರಿಯುತ್ತದೆ ಮತ್ತು ನಮ್ಮ ಸಮುದಾಯವನ್ನು ಮೇಲೆತ್ತಬಹುದು ಹೇಳೋದು ನನ್ನ ಅಭಿಪ್ರಾಯ. ಈಗ ವ್ಯಾಪಾರಸ್ಥರು ಸಂಘದಿಂದ ನೀವು ವ್ಯಾಪಾರವನ್ನು ಹೆಚ್ಚಿಗೆ ಮಾಡಿದ ಹಾಗೆ ರೈತರಿಗೂ ಕೂಡ ವ್ಯಾಪಾರ ಅದು ಅವರ ಮಹಸೂಲುಗಳನ್ನು ತಂದು ವ್ಯಾಪಾರ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅನ್ನುವಂಥ ಭಾವನೆಯಿಂದ ನೀವು ವ್ಯಾಪಾರಸ್ಥರು ಎಲ್ಲರೂ ಸೇರಿ ವ್ಯಾಪಾರವನ್ನು ಮಾಡ್ತಿದ್ದೀರಾ? ನಮಗೆ ರೈತರ ಸಂಕಷ್ಟದ ಅರಿವಿದೆ. ನಮಗೆ ವ್ಯಾಪಾರಸ್ಥರಿಗೂ ಸಹ ಎಲ್ಲ ಸಾಗಾಣಿಕೆ, ಟ್ರಾನ್ಸ್ಪೋರ್ಟ್ ಮತ್ತು ವಿಂಗಡಣೆಗಳು, ಗ್ರೇಡಿಂಗ್ಗಳು ಬಂದಾಗಿದ್ದರಿಂದ ಭಾಳ ಕಷ್ಟದಲ್ಲೇ ಇದ್ದೇವೆ. ಆದರೂ ಸಹ ಈ ತಾಲೂಕಿನ ರೈತರ ಸಂಕಷ್ಟವನ್ನು ಪರಿಹರಿಸಬೇಕು, ಅಡಿಕೆ ವಹಿವಾಟಿಗೆ ಚಾಲನೆ ಕೊಡಬೇಕು ಎನ್ನುವ ಒಂದೇ ಉದ್ದೇಶದಿಂದ ಸ್ವಲ್ಪ ಮಟ್ಟಿನ ಅಥವಾ ಹೆಚ್ಚಿನ ಮಟ್ಟಿನ ತೊಂದರೆ ಆದರೂ ಸಹ ನಾವು ವ್ಯಾಪಾರ ಮಾಡಲೇಬೇಕು. ಆ ಮುಖಾಂತರ ತಾಲೂಕಿನ ರೈತರ ಸಮಸ್ಯೆಯನ್ನು ಬಗೆಹರಿಸಬೇಕು ಹೇಳುವ ಉದ್ದೇಶದಿಂದ ನಾವೆಲ್ಲ ಕೈ ಜೋಡಿಸಿದ್ದೇವೆ. ನಮಸ್ಕಾರ ವೀಕ್ಷಕರೇ. MR ಹೆಗಡೆಯವರ ರೈತ ಪರ ಕಾಳಜಿ ಹಾಗೂ ವರ್ತಕರ ಪರ ಕಾಳಜಿಯ ಎಲ್ಲ ವಿಷಯಗಳನ್ನು ನಿಮಗೀಗ ತಿಳಿಸಿಕೊಟ್ಟಿದ್ದೇನೆ. MR ಹೆಗಡೆಯವರೇ, ಧನ್ಯವಾದಗಳು ತಮಗೆ.
ಕೃಷಿ ಕ್ಷೇತ್ರ ಮಾತ್ರವಲ್ಲ, ಇನ್ನಿತರೆ ಕ್ಷೇತ್ರಗಳು ಕೋವಿಡ್-19 ವೈರಾಣುವಿನಿಂದ ಆರ್ಥಿಕವಾಗಿ ಸಂಕಷ್ಟವನ್ನ ಎದುರಿಸುತ್ತಿವೆ. ಆದರೂ ಧೃತಿಗೆಡದೆ ಧೈರ್ಯದಿಂದ ಒಟ್ಟಾಗಿ ಕೆಲಸ ನಿರ್ವಹಿಸಿದರೆ ಮತ್ತು ಸುರಕ್ಷತಾ ಕ್ರಮಗಳನ್ನು ಪಾಲಿಸುತ್ತಾ ಬಂದಿದ್ದೇ ಆದಲ್ಲಿ ಕೋವಿಡ್-19 ವೈರಾಣುವನ್ನು ನಿರ್ಮೂಲನೆ ಮಾಡಬಹುದಲ್ಲದೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯದಂತೆ ನಮ್ಮ ದೇಶವನ್ನ ಸ್ವಾವಲಂಬಿಯಾಗಿ ನಿಲ್ಲುವಂತೆ ಮಾಡಬಹುದು.